Hi students, welcome back to account class. In the previous class, you studied the meaning of admission of partner and the reasons for admission of partner. Right? You studied it in previous class. So, I repeat once again, admission of partner means taking a new person into the partnership firm for the benefit of firm. Right? For the benefit of firm, we need to admit a new person in the partnership firm. Right? This is we called as admission of partner. Then what are the reasons for admission of partner? There are mainly three reasons. First one is to increase the capital of the firm. Next, to increase the or to improve the managerial ability of the firm. And next, to expand the business of the firm. Right? These are the main three reasons to admit a new person as a partner into the partnership firm. Right? So now we move for next part of this chapter, that is ratios in connection with admission of a partner. Ratios in connection with admission of a partner. It means if we admit a partner into the firm, then we need to calculate two ratios, right? Which we calculate the ratios after admission of a partner. ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಫರ್ಮ್ದಾಗ ಅಡ್ಮಿಷನ್ ಮಾಡ್ಕೊಂಡ ನಂತರ ನಾವು ಆ ಫರ್ಮ್ದಾಗ ಎರಡು ಅನುಪಾತಗಳು ಚೇಂಜ್ ಆಗ್ತಾವ್ರಿ. ರೇಷಿಯೋ ಅಂದ್ರೆ ಅನುಪಾತ ರೀ, ರೈಟ್? ಒಂದೇ ಅನುಪಾತ ಅವ್ರು ಪ್ರಾಫಿಟ್ ಹೆಂಗೆ ಹಂಚ್ಕೋತಾರಲ್ರಿ, ಅದು ಅನುಪಾತ ಚೇಂಜ್ ಆಗೋದ್ರಿ. ಈಗ ಸಪೋಸ್ ಫಸ್ಟ್ ಏನಾಡ್ರಿ, ಎ ಮತ್ತು ಬಿ ಪಾರ್ಟ್ನರ್ ಅದಾರ, 3:2ದಾಗ ಹಂಚ್ಕೊಳ್ಳೋರು ಅದಾರ, ರೈಟ್? ಇಫ್ ದೇ ಅಡ್ಮಿಟ್ ಸಿಗೆ ಅಡ್ಮಿಟ್ ಮಾಡ್ರ, ಇಟ್ ಈಸ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಕತ್ತೀರಿ. ಸಿಗೆ ಅಡ್ಮಿಟ್ ಮಾಡಿದ ನಂತರ ಅವಾಗ ಅವ್ರಿಗೆ ಏನು ಮಾಡ್ಬೇಕು ಹೇಳ್ರಿ, ಅವ್ರಿಗೂ ಒಂದು ಸೇರ್ ಕೊಡ್ಬೇಕಾಗ್ತೈತ್ರಿ, ಅವ್ರಿಗೂ ಒಂದು ಪ್ರಾಫಿಟ್ದಾಗಿಂದ ಪಾಲು ಕೊಡ್ಬೇಕಾಗಿರ್ತೈತ್ರಿ. ಸೊ ಆ ಸೇರ್ ಕೊಡ್ಬೇಕಾಗಿದ್ರ ಇದನ್ನ ನಾವು ಸೇರ ಕಂಡುಹಿಡಿಬೇಕಾಗ್ತೈತ್ರಿ, ರೈಟ್? ಸೊ ಫಸ್ಟ್ ಏನ್ ಹೇಳ್ರಿ, ಇಬ್ಬರೇ ಇದ್ರು 3:2 ಐತ್ರಿ. ಈಗ 3 ಮಂದಿ ಅದಾಗ್ರಿ 3:2:1 ಅಂದ್ರೆ ಮೊದಲನೇದ್ರಿ ಪ್ರಾಫಿಟ್ ಹಂಚ್ಕೊಳ್ಳೋದ್ ರೇಷಿಯೋನು ಕಂಡುಹಿಡಿಬೇಕಾಗ್ತೈತ್ರಿ, ರೈಟ್? ಸೆಕೆಂಡ್ ಮತ್ತೊಂದು ರೇಷಿಯೋನು ಕಂಡುಹಿಡಿಬೇಕಾಗ್ತೈತ್ರಿ, ಅದನ್ನ ಯಾವ್ದು ಹೇಳ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೇವ್ರಿ, ರೈಟ್? ಸೊ ಈಗ ನಾವು 1 by 1 ಡಿಸ್ಕಸ್ ಮಾಡೋರಿ. ಫಸ್ಟ್ ನೋಡ್ರಿ, ರೇಷಿಯೋಸ್ ಇನ್ ಕನೆಕ್ಷನ್ ವಿತ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಂದ್ರೆ ಇದ್ರ ಅರ್ಥ ನೋಡ್ರಿ, ಒಬ್ಬ ಪಾರ್ಟ್ನರ್ ಅಡ್ಮಿಷನ್ ಅಂತ ಆದ ನಂತರ ರೀ ನಾವು ಫರ್ಮ್ದಾಗ ಯಾವ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದ್ರ. ಸೊ there are mainly two ratios in connection with admission of partner. These are, first one is sacrifice ratio, second one new profit sharing ratio, or also it is called as new ratio, right? So please concentrate. What are the ratios we need to calculate at the time of admission of partner? Admission of partner ಮಾಡು ಹೊತ್ನ್ಯಾಗ್ರಿ ಯಾವ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ? ಎಸ್, ಎರಡು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಮೊದಲನೇದು ಯಾವ್ದು, ಸ್ಯಾಕ್ರಿಫೈಸ್ ರೇಷಿಯೋ. ಸೆಕೆಂಡ್ ಒನ್ ಇಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ನ್ಯೂ ರೇಷಿಯೋ. ಇದಕ್ಕೆ ಮತ್ತೊಂದು ಹೆಸರ ನ್ಯೂ ರೇಷಿಯೋ ಅಂತಲೂ ಕರಿತೇವ್ರಿ. ಸೊ ಅಂಡರ್ಸ್ಟುಡ್ ನಾ? ಸೊ ಮೈ ಕ್ವಶನ್ ಇಸ್ ದ್ಯಾಟ್ ವಾಟ್ ಆರ್ ದಿ ರೇಷಿಯೋಸ್ ವಿ ಕ್ಯಾಲ್ಕುಲೇಟ್ at the time of admission of partners, right? So there are mainly two ratios. One is sacrifice ratio, another one is new profit sharing ratio. ಈ ಎರಡು ರೇಷಿಯೋ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತೈತ್ರಿ, ರೈಟ್? ಸೊ ಈಗ ಏನ್ ಮಾಡ್ಬೇಕಂದ್ರೆ 1 by 1 ನಾವು ಡಿಟೇಲ್ದಾಗ ರೇಷಿಯೋಸ್ ಕಲ್ಕೋತ ಹೋಗ್ಬೇಕ್ರಿ. ಸೊ ಫಸ್ಟ್ ರೇಷಿಯೋ ಯಾವ್ದೈತೆ ಹೇಳ್ರಿ, ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಫಸ್ಟ್ ಆಫ್ ಆಲ್ ಸ್ಯಾಕ್ರಿಫೈಸ್ ರೇಷಿಯೋ. ನೌ ವಿ ನೋ ದ ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋಕ್ಕಿಂತಲ್ರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್? ಸ್ಯಾಕ್ರಿಫೈಸ್ ಅಂದ್ರೆ ಏನ್ ಹೇಳ್ರಿ? ಎಸ್, ತ್ಯಾಗ, ರೈಟ್? ಕನ್ನಡದಾಗ ಈ ತರ ಅರ್ಥ ಏನಾಗ್ತದೆ, ತ್ಯಾಗ. ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮಾಡೋದ್ರಿ. ಇಲ್ಲಿ ಯಾರ್ರಿ ಏನು ತ್ಯಾಗ ಮಾಡ್ತಾರತ್ತ ಅನ್ನೋದ ಈಗ ನೋಡ್ಕೋಬೇಕಾಗ್ತದ್ರಿ. ಸೊ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಫಸ್ಟ್ ಆಫ್ ಆಲ್ ವಿ ಗೋ ಫಾರ್ ಅ ಮೀನಿಂಗ್ ಇಯರ್. ಮೀನಿಂಗ್ ನೋಡ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ದಿ ರೇಷಿಯೋ, ಅನುಪಾತ, ಇದೊಂದು ಅನುಪಾತ ರೀ. ಇನ್ ವಿಚ್, ಆ ಅನುಪಾತದಾಗ ಏನಾಕೈತಿ ಅಂದ್ರೆ ರೀ, ಇನ್ ವಿಚ್ ದಿ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಎ ಪಾರ್ಟ್ ಆಫ್ ದೇರ್ share of profit
ಟು ದಿ ನ್ಯೂ ಪಾರ್ಟ್ನರ್. ಯಾವಾಗ್ರಿ? ಆನ್ ಅಕೌಂಟ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಇದನ್ನ ಕ್ಲಿಯರ್ಲಿ ಈಗ ನಾ ಒಂದು ಎಕ್ಸಾಂಪಲ್ ಥ್ರೂ ನಿಮಗೆ ಹೇಳಿರ್ತೇನೆ ರೀ, ರೈಟ್? ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನ್ ಹೇಳ್ರಿ? ಸಪೋಸ್ A and B are two partners. A and B are two partners. A ಮತ್ತು B ಇಬ್ಬರ ಮೇಲೆ ಪಾರ್ಟ್ನರ್ ಇದ್ದರಂತ ತಿಳ್ಕೊರಿ. ಇಲ್ಲಿ ಏನಾಗ್ತೈತ್ರಿ? ಜಸ್ಟ್ ವಿ ಗೋ ಫಾರ್ ಎನ್ ಎಕ್ಸಾಂಪಲ್. ಎಕ್ಸಾಂಪಲ್ದಾಗ ಏನಾಗ್ತೈತಲ್ರಿ? ಪ್ರಾಫಿಟ್ ಇವ್ರು ಮೊದಲು ಹೆಂಗ ಅನ್ಸ್ಕೋದ್ರಿ? ಈಕ್ವಲಿನ ರೀ. ಈಕ್ವಲಿ ಅಂದ್ರೆ ಏನ್ರಿ? 10,000 ರೈಟ್? 10,000 and 10,000 ಎಷ್ಟೈತ್ರಿ ಇದ್ರಿ? 20,000 ಪ್ರಾಫಿಟ್ ಐತ್ರಿ, ರೈಟ್? ಸೊ ಫಸ್ಟ್ ಈಗ ಹೇಳ್ರಿ, ಇಫ್ ಎ ಫರ್ಮ್ ಅರ್ನ್ rupees 20,000 ದೆನ್ A 10,000 ಪ್ರಾಫಿಟ್ ಬರ್ತದ್ರಿ, B 10,000 ಪ್ರಾಫಿಟ್ ಬರ್ತದೆ. ಅಂದ್ರೆ ಇದರ ಅರ್ಥ ಏನ್ ಹೇಳ್ರಿ? 20,000 ಪ್ರಾಫಿಟ್ದಾಗ ಇಬ್ರು ಹಂಚ್ಕೋತಾರ. ಒನ್ ಇಸ್ A ಅಂಡ್ ಒನ್ ಇಸ್ B. ಎ ರುಪೀಸ್ 10,000 ಪ್ರಾಫಿಟ್ ಬರ್ತೈತ್ರಿ ಮತ್ತು ಬಿಗ 10,000 ಪ್ರಾಫಿಟ್ ಬರ್ತೈತ್ರಿ. ಈಗ ಏನಾಗ್ತಿತ್ತು ಅಂದ್ರೆ ರೀ, ದೇ ಅಡ್ಮಿಟ್ ಸಿ ಇನ್ ಟು ದಿ ಪಾರ್ಟ್ನರ್ಶಿಪ್. ದೇ ಅಡ್ಮಿಟ್ ಸಿ ಇನ್ ಟು ದಿ ಪಾರ್ಟ್ನರ್ಶಿಪ್ದಾಗ ಸಿಗೆ ಅಡ್ಮಿಟ್ ಮಾಡ್ಕೋದಾರ. ಈಗ ನನಗೆ ಹೇಳ್ರಿ, ಈ 20,000 ಯಾರ್ಯಾರಿಗೆ ಪಾಲು ಬರೋದ್ರಿ? ಎಗೂ ಪಾಲು ಬರೋದ್ರಿ, ಬಿಗೂ ಬರೋದು ಮತ್ತು ಸಿಗೂ ಬರೋದ್ರಿ. ಈಗ ನೋಡ್ರಿ, ಮೊದಲು ಎ ಮತ್ತು ಬಿ ಕೆಟ್ಟು ಬರ್ತಿದ್ರಿ? ಏಗ್ರಿ 10,000 ಬರ್ತಿತ್ತು ಮತ್ತು ಬಿಗ 10,000 ಬರ್ತಿತ್ತು. ಈಗ ಏನು ಮಾಡ್ಬೇಕಂತಿದೆ ಅಂದ್ರೆ, ಅಡ್ಮಿಷನ್ ಆಫ್ ಪಾರ್ಟ್ನರ್ ಆದ ನಂತರ ಆ ಪಾರ್ಟ್ನರ್ ಏನು ಪ್ರಾಫಿಟ್ ಬರ್ತಿತ್ತಲ್ಲ, ಈ ಪ್ರಾಫಿಟ್ದಾಗಿಂದ ಕೆಲವೊಂದು ಭಾಗ ರೀ ತ್ಯಾಗ ಮಾಡ್ಬೇಕಾಗ್ತೈತ್ರಿ. ಕೆಲವೊಂದು ಅಮೌಂಟ ತ್ಯಾಗ ಮಾಡ್ಬೇಕಾಗ್ತಿದ್ರೆ. ಅದಕ್ಕೆ ನೋಡ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ ದಿ ಓಲ್ಡ್ ಪಾರ್ಟ್ನರ್ಸ್ ಎ ಮತ್ತು ಬಿ ಮೊದಲನವ್ರು, ದಿ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾರ್ರಿ? ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ತ್ಯಾಗ ಮಾಡ್ತಾರ. ಏನ್ ತ್ಯಾಗ ಮಾಡ್ತಾರ್ರಿ? ಸ್ಯಾಕ್ರಿಫೈಸ್ ಎ ಪಾರ್ಟ್ ಆಫ್ ದೇರ್ ಶೇರ್ ಆಫ್ ಪ್ರಾಫಿಟ್. ಅವ್ರಿಗೆ ಏನ್ ಪ್ರಾಫಿಟ್ ಬಂದಿತ್ತಲ್ರಿ, ಅವ್ರ ಸೇರಿಗ್ರಿ, ಅವ್ರ ಪಾಲಿಗೆ ಬಂದದ ಏನ್ ಪ್ರಾಫಿಟ್ ಇತ್ತಲ್ರಿ, ದೇರ್ ಶೇರ್ ಆಫ್ ಪ್ರಾಫಿಟ್, ಆ ಪ್ರಾಫಿಟ್ದಾಗಿಂದ ಒಂದು ಭಾಗ, ಎ ಪಾರ್ಟ್ ಆಫ್ ದೇರ್ ಶೇರ್ ಆಫ್ ಪ್ರಾಫಿಟ್, ಒಂದು ಭಾಗ ಏನ್ ಮಾಡ್ಬೇಕಂದ್ರ ತ್ಯಾಗ ಮಾಡ್ಬೇಕಿದ್ರಿ, ಸ್ಯಾಕ್ರಿಫೈಸ್ ಮಾಡ್ಬೇಕಿದ್ರಿ. ಯಾರಿಗೆ ಸ್ಯಾಕ್ರಿಫೈಸ್ ಮಾಡ್ಬೇಕಿತ್ರಿ? ಸಿಗ್ ಸ್ಯಾಕ್ರಿಫೈಸ್ ಮಾಡ್ತೀವಿ. ಈಗ ನಾ ಹಂಗ ಎಕ್ಸಾಂಪಲ್ ತೆಗ್ದಾನೆ. ಎ ತನ್ನ ಪ್ರಾಫಿಟ್ದಾಗಿಂದ್ರಿ 2,000 ತ್ಯಾಗ ಮಾಡ್ತಾರ್ರಿ, ಮತ್ತು ಬಿ ತನ್ನ ಪ್ರಾಫಿಟ್ದಾಗಿಂದ್ರಿ 5,000 ತ್ಯಾಗ ಮಾಡ್ತಾರೆ. ಸೊ ಈಗ ನೋಡ್ರಿ, ಎಷ್ಟೆಷ್ಟು ಪ್ರಾಫಿಟ್ ಐತ್ರಿ? ಎ ತನ್ನ ಪ್ರಾಫಿಟ್ದಾಗಿಂದ ಎಷ್ಟು ಬಿಟ್ಟು ಕೊಟ್ರಿ? ಎಷ್ಟು ತ್ಯಾಗ ಮಾಡ್ರಿ? 2,000. ಅಂದ್ರೆ ಇಲ್ಲಿ ಎಷ್ಟು ಉಳಿತ್ರಿ? ಈಗ 8,000 ಉಳಿತ್ರಿ ಪ್ರಾಫಿಟ. ಬಿ ತನ್ನ ಪ್ರಾಫಿಟ್ದಾಗಿಂದ ಎಷ್ಟು ತ್ಯಾಗ ಮಾಡಿದಾರಿ? 5,000. ಸೊ ಬಿಗೆ ಎಷ್ಟು ಉಳಿತ್ರಿ? 5,000 ಉಳಿತ್ರಿ, ರೈಟ್? ಸೊ ಹಿಯರ್ ಎ ಸ್ಯಾಕ್ರಿಫೈಸ್ rupees 2,000 and B sacrifice rupees 5,000. A sacrifice ಎಷ್ಟು 2,000 ಮಾಡಿದಾರ್ರಿ, ಮತ್ತು B sacrifice ಎಷ್ಟು ಮಾಡಿದಾರ್ರಿ? 5,000 ಮಾಡಿದಾರೆ. ಸೊ ಅಂದ್ರೆ ಸಿಗ್ ಪ್ರಾಫಿಟ್ ಎಷ್ಟು ಐತೆ ಹೇಳ್ರಿ? 7,000 ಐತ್ರಿ. ಸೊ ಅಗೇನ್ ಪ್ರಾಫಿಟ್ ಈಸ್ 20,000. ಸೊ ಇದನ್ನ ಜಸ್ಟ್ ನಾ ಎಕ್ಸಾಂಪಲ್ ಆಗಿ ತಗೊಂಡ್ರಿ. ಇಲ್ಲಿ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನ್ರಿ, ಮತ್ತು ಏನು ತ್ಯಾಗ ಮಾಡ್ತಾರೋ, ಯಾರಿಗೆ ತ್ಯಾಗ ಮಾಡ್ತಾರೋ ಅದನ್ನ ಬೇಕಾಗಿದ್ದಾರೆ. ಈಗ ನೋಡ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ತ್ಯಾಗ ಮಾಡೋದ್ರೆ ಸ್ಯಾಕ್ರಿಫೈಸ್ ಎ ಪಾರ್ಟ್ ಆಫ್ ದೇರ್ ಶೇರ್ ಆಫ್ ಪ್ರಾಫಿಟ್, ಅವ್ರ ಪ್ರಾಫಿಟ್ ಒಂದು ಶೇರ್ ತ್ಯಾಗ ಮಾಡ್ತಾರ. ಅದು ಯಾರಿಗ್ರಿ? ಟು ದಿ ನ್ಯೂ ಪಾರ್ಟ್ನರ್ at the time of admission of firm. So sacrifice ratio is the ratio in which old partner sacrifice a part of their profit to the new partner at the time of admission of firm. So now you tell me, who sacrifice here? Yes, old partner sacrifice. What they sacrifice? Yes, a part of their profit. To whom it sacrifice?
Yes, very good. It sacrificed to new partner. When it sacrifice? On account of admission of new partner. So ಅರ್ಥ ಐತಲ್ರಿ, ಇಲ್ಲಿ ಏನೈತಿ ಅಂದ್ರೆ ಓಲ್ಡ್ ಪಾರ್ಟ್ನರ ತಮ್ಮ ಪ್ರಾಫಿಟ್ ಇನ್ನು ಒಂದು ಭಾಗ ನ್ಯೂ ಪಾರ್ಟ್ನರ್ಗ ತ್ಯಾಗ ಮಾಡ್ತಾರ. ಅದು ಯಾವ ರೇಷಿಯೋದಾಗ ತ್ಯಾಗ ಮಾಡ್ತಾರೆ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋದಾಗ ತ್ಯಾಗ ಮಾಡ್ತಾರೆ. ಅದರ ಸಲುವಾಗಿ ನಾವೇನು ನೋಡ್ರಿ ಸ್ಯಾಕ್ರಿಫೈಸ್ ರೇಷಿಯೋ ಏನು ಮಾಡ್ಬೇಕಿತ್ತು ಅಂದ್ರೆ ರೀ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ತ್ಯಾಗ ಮಾಡೋದು ರೇಷಿಯೋ. ಇದು ಏನು ತ್ಯಾಗ ಮಾಡ್ತೈತ್ರಿ? ಪ್ರಾಫಿಟ್ ತ್ಯಾಗ ಮಾಡ್ತೈತ್ರಿ. ಯಾರಿಗೆ ಪ್ರಾಫಿಟ್ ತ್ಯಾಗ ಮಾಡ್ತೈತ್ರಿ? ನ್ಯೂ ಪಾರ್ಟ್ನರ್ ತ್ಯಾಗ ಮಾಡ್ತೈತಿ. ಯಾವ ರೇಷಿಯೋ ಯಾರು ಕಳೆದ್ರಿ? ಓಲ್ಡ್ ಪಾರ್ಟ್ನರ್ದಾಗಿಂದ ಕೆಲವೊಂದು ಪಾರ್ಟ ತ್ಯಾಗ ಮಾಡಬೇಕಾಗಿರ್ತೈತ್ರಿ. ಸೊ ಅಂಡರ್ಸ್ಟುಡ್ ನಾ? ಸೊ ಒನ್ಸ್ ಅಗೇನ್ ರಿಪೀಟ್, sacrifice ratio is the ratio in which old partner sacrifice a part of their share of profit to the new partner at the time of admission of new partner. So understood now what is the sacrifice ratio? Yes, the name itself suggests sacrifice. Sacrifice, you please keep in your mind, what will sacrifice? Profit. To whom? Yes, to new partner, right? So you please concentrate. So we go for another meaning. So simply here before we go for another meaning, let's see a picture here. Here I given a picture. Here there are two persons. I consider two partners. Here first one is old partner and second one is new partner, right? Old partner giving something to new partner, and what he giving or what he sacrificing? That is profit. So you please consider this picture. This partner sacrifice, this is considered as a profit, right? This partner sacrificing a part of their profit to new partner. This is what sacrifice of profit, right? And to this one we need to calculate sacrifice ratio, right? ಈ ಪಿಕ್ಚರ್ ನಿಮಗೆ ಕ್ಲಿಯರ್ಲಿ ತೋರಿಸ್ಕೊಡ್ತೈತ್ರಿ. ಇಲ್ಲಿ ಅಂತ ತಿಳ್ಕೊರಿ, ಓಲ್ಡ್ ಪಾರ್ಟ್ನರ ನ್ಯೂ ಪಾರ್ಟ್ನರ್ಗ ಸ್ಯಾಕ್ರಿಫೈಸ್ ಮಾಡತ್ತಾರ. ಏನು ಸ್ಯಾಕ್ರಿಫೈಸ್ ಮಾಡತ್ತಾರ್ರಿ? ಪ್ರಾಫಿಟ್ ಸ್ಯಾಕ್ರಿಫೈಸ್ ಮಾಡತ್ತಾರ. ಎ ಪಾರ್ಟ್ ಆಫ್ ದೇರ್ ಪ್ರಾಫಿಟ್, ಅವ್ರ ಕಡೆ ಏನು ಪ್ರಾಫಿಟ್ ಇತ್ತಲ್ರಿ, ಆ ಪ್ರಾಫಿಟ್ ಒಂದು ಭಾಗ ಏನು ಮಾಡತ್ತಾರು? ಸ್ಯಾಕ್ರಿಫೈಸ್ ಮಾಡತ್ತಾರ ಅಂತ ಈ ಇಮೇಜ್ ಇಂದ ತಿಳ್ಕೊಬೋದ್ರಿ. ಸೊ ಅಂಡರ್ಸ್ಟುಡ್ ನಾ? ಎಸ್. Now we go for another meaning or simple meaning for sacrifice ratio. Sacrifice ratio is the difference between old ratio and new ratio. It is simple daga ishtu tilkobodu. Sacrifice ratio is the difference between old ratio and new ratio. ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ನಡುವಿನ ವ್ಯತ್ಯಾಸ ಇರ್ತೈತಲ್ಲ, ಆ ವ್ಯತ್ಯಾಸಕ್ಕೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿಬೋದ್ರಿ. ಸೊ ಇದಕ್ಕೆ ಫಾರ್ಮುಲಾ ನಾವು ಸಿಂಪಲಿ ಬರಿಬೋದ್ರಿ. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ, ಹೌ ಡು ಯು ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ? ಸ್ಯಾಕ್ರಿಫೈಸ್ ರೇಷಿಯೋ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾ ಕೇಳ್ತಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಕ್ಯಾಲ್ಕುಲೇಟ್. ಸೊ ಹಿಯರ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, right? They will ask 1 mark question. Otherwise sometime they ask fill in the blank. Sacrifice ratio is equal to on the bidder. Sacrifice ratio is equal to dash dash. So sacrifice ratio is equal to old ratio minus new ratio. So how do you calculate sacrifice ratio? Old ratio minus new ratio. So understood na? So clearly understood here. First one, what is sacrifice ratio? Sacrifice ratio is the ratio in which old partners sacrifice a part of their profit to the new partner, right? Our old partner ತಮ್ಮ ಪ್ರಾಫಿಟ್ ಒಂದು ಭಾಗ ತ್ಯಾಗ ಮಾಡೋದಕ್ಕೆ ನಾವೇನು ಕರಿತೇವ್ರಿ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೇವ್ರಿ. ಅಥವಾ ಅದಕ್ಕೆ ಸಿಂಪಲ್ ದಾಗೂ ಹೇಳ್ಬೋದ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಓಲ್ಡ್ ರೇಷಿಯೋ ಅಂಡ್ ನ್ಯೂ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು ಹೇಳ್ರಿ? ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ನಡುವಿನ ವ್ಯತ್ಯಾಸಕ್ಕೆ ನಾವೇನಂತ ಕರಿತೇವೆ? ಸ್ಯಾಕ್ರಿಫೈಸ್ ರೇಷಿಯೋ ಅಂತಲೂ ಕರಿತೇವ್ರಿ. ಅಥವಾ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸ್ ರೇಷಿಯೋ? ಅದರ್ವೈಸ್ ಹೌ ಡು ಯು ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ? ಸ್ಯಾಕ್ರಿಫೈಸ್ ರೇಷಿಯೋ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೇವ್ರಿ? ಸೊ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ರೈಟ್? ಸೊ ದಿಸ್ ಈಸ್ ಅಬೌಟ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ನಾವು ಕ್ವಶನ್ arises, why do you calculate sacrifice ratio? What is the need? ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ನಾವೇನು ಮಾಡ್ಬೇಕ್ರಿ? ಕ್ಯಾಲ್ಕುಲೇಷನ್ ಮಾಡ್ಬೇಕತ್ತು ಅನ್ನೋದ ನೋಡ್ಬೇಕಿದ್ರೆ. ಸೊ ಹಿಯರ್ ನೀಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ.
right? So why do you calculate? Sacrifice ratio is calculated in order to distribute the goodwill brought in cash, that is goodwill brought in cash by the new partner on account of admission of partner. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದ್ರಿ, ಬಟ್ ಇದನ್ನ ಪ್ರಾಬ್ಲಮ್ ಹೇಳ್ತೇನೆ ನಿಮಗೆ ಕ್ಲಿಯರ್ ಮಾಡ್ತೇನೆ ರೀ, ರೈಟ್? ಅಂದ್ರೆ ಗುಡ್ವಿಲ್ ಅಂದ್ರೆ ಏನ್ರಿ, ಅದನ್ನ ಯಾರು ತಂದಿರ್ತಾರೋ ಅದು ಗುಡ್ವಿಲ್ ತಂದದ ಯಾವ ತರ ಹಂಚಬೇಕತ್ತ ಅನ್ನೋದ ಅಮೌಂಟ್ಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಬೇಕ್ರಿ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಇಲ್ಲೇ ಹೇಳ್ಬಿಡ್ತೇನೆ ರೀ, ಬಟ್ ಕನ್ಫ್ಯೂಸ್ ಆದ್ರಿ, ಡೋಂಟ್ ಕೇರ್ ಅಬೌಟ್ ದಟ್. ಎಟ್ ದ ಟೈಮ್ ಆಫ್ ಪ್ರಾಬ್ಲಮ್ ವಿ ಕ್ಲಾರಿಫೈ ದಿಸ್ ಒನ್. ಸೊ ಈಗ ಸಿ ಅಡ್ಮಿಷನ್ ಆಗಿದ್ದಾರೆ, ಸಿ ಅಡ್ಮಿಷನ್ ಆಗಿದೆ ಅಂದ್ರೆ ಸಿ ಬರುತ್ತನಾಗ ಏನು ಮಾಡ್ಬೇಕ್ರಿ, ಫರ್ಮ್ಗೆ ಕೆಲವೊಂದು ಅಮೌಂಟ್ ತೊಗೊಂಡ್ಬರ್ಬೇಕಾಗ್ತಿದ್ದು ಗುಡ್ವಿಲ್ಕ್ಕೆ ರೀ, ರೈಟ್? ಗುಡ್ವಿಲ್ ಸಲುವಾಗಿ ಕೆಲವೊಂದು ಅಮೌಂಟ್ ತೊಗೊಂಡ್ಬರ್ಬೇಕಾಗ್ತಿದ್ರಿ. ಈಗ ಸಪೋಸ್ ಸಿ ಫರ್ಮ್ ಅಂತ ಬರ್ತನಾಗ ರೀ ಕ್ಯಾಪಿಟಲ್ ಬಿಟ್ರಿ ಒಂದೇನ್ರಿ 20,000 ಗುಡ್ವಿಲ್ ಅಂತ ತೊಗೊಂಡು ಬಂದಾರ, ರೈಟ್? ಸಿ ಏನ್ ಮಾಡಿದಾರೆ 20,000 ಗುಡ್ವಿಲ್ ಅಂತ ತೊಗೊಂಡು ಬಂದಾರ. ಈ ಗುಡ್ವಿಲ್ ಏನ್ ಮಾಡ್ಬೇಕ್ರಿ, 20,000 ತಂದಾರಲ್ಲ, ಈ 20,000 ನಾವು ಯಾರಿಗೆ ಹಂಚಬೇಕು, ಬಿ ಮತ್ತು ಎಗೆ ಹಂಚಬೇಕಾಗಿದ್ರಿ. ಅದನ್ನ ಯಾವ ರೇಷಿಯೋದಾಗ ಹಂಚಬೇಕಂದ್ರೆ ರೀ ಸ್ಯಾಕ್ರಿಫೈಸ್ ರೇಷಿಯೋದಾಗ ಹಂಚಬೇಕಾಗಿದ್ರಿ. ಈ 20,000 ಏನ್ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ತೇವಲ್ರಿ ಅದ್ರಾಗ ಹಂಚಬೇಕಾಗಿದ್ರಿ. ಸೊ ಇಷ್ಟೇ ತಿಳ್ಕೊರಿ, ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ರೀ ದಿ ಗುಡ್ವಿಲ್, ಸೊ ಇಟ್ ಇಸ್ ಕನ್ಸಿಡರ್ಡ್ ಗುಡ್ವಿಲ್ ನಾಟ್ ಕ್ಯಾಪಿಟಲ್. ದಿ ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್, ಹಣದ ರೂಪದಾಗ ಒಂದೇ ಗುಡ್ವಿಲ್ ತಂದ್ರ ಈ ಗುಡ್ವಿಲ್ ನಾವು ಓಲ್ಡ್ ಪಾರ್ಟ್ನರ್ಗೆ ಹಂಚಬೇಕಾಗ್ತೈತಿ. ಅದನ್ನ ಯಾವ ರೇಷಿಯೋದಾಗ ಹಂಚಬೇಕಾಗ್ತೈತಿ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋದಾಗ ಹಂಚಬೇಕಾಗ್ತೈತ್ರಿ. ಸೊ ದಿಸ್ ಈಸ್ ದ ನೀಡ್, ರೈಟ್? ಸೊ ಗುಡ್ವಿಲ್ ಈಸ್ ಕ್ಯಾಲ್ಕುಲೇಟ್ ಟು ಡಿಸ್ಟ್ರಿಬ್ಯೂಟ್ ದಿ ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ದಿ ನ್ಯೂ ಪಾರ್ಟ್ನರ್, ರೈಟ್? ಸೊ sacrifice ratio is calculated to distribute goodwill brought in cash. Goodwill brought in cash, ಕ್ಯಾಶ್ ತಾಗ ತಂದಿದ್ರೆ ಅದನ್ನ ಹಂಚೋ ಸಲುವಾಗಿ ಏನೋ ಒಂದು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, that ratio is considered as sacrifice ratio, or we need to calculate sacrifice ratio to distribute goodwill. ಇಷ್ಟಂತ ಇಟ್ಕೋರಿ, ರೈಟ್? ಸೊ ಈ ಕ್ಲಾಸ್ ತಿಳ್ಕೊಂಡಿದ್ ನೋಡ್ರಿ, ಸಿಂಪ್ಲಿ ಮೊದಲನೇದ್ರಿ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಅಂತ ತಿಳ್ಕೊಂಡ್ರೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ old partner sacrifice a part of their share of profit to new partner. ಇದನ್ನ ಮೀನಿಂಗ್ ತಿಳ್ಕೊರು ಅಂದ್ರೆ, or sacrifice ratio is the difference between old ratio and new ratio. ಇದನ್ನ ತಿಳ್ಕೊರು. How do you calculate sacrifice ratio? Sacrifice ratio is equal to old ratio minus new ratio. And why we calculate sacrifice ratio? Sacrifice ratio ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಟು ಡಿಸ್ಟ್ರಿಬ್ಯೂಟ್ ಗುಡ್ವಿಲ್, ಟು ಡಿಸ್ಟ್ರಿಬ್ಯೂಟ್ ಗುಡ್ವಿಲ್, ಗುಡ್ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡಿಸಲಾಗ್ರಿ. ಅದು ಮತ್ತು ಗುಡ್ವಿಲ್ ಹೆಂಗಿರ್ಬೇಕ್ರಿ, ಬ್ರಾಟ್ ಇನ್ ಕ್ಯಾಶ್, ಹಣದ ರೂಪದಾಗ ತಂದಿರ್ಬೇಕು ಗುಡ್ವಿಲ್, ದಟ್ ಬೈ ನ್ಯೂ ಪಾರ್ಟ್ನರ್, ರೈಟ್? ನ್ಯೂ ಪಾರ್ಟ್ನರ್ ಗುಡ್ವಿಲ್ ಒಂದೊಳಗೆ ಕ್ಯಾಶ್ ತಾಗ ತಂದ್ರೆ ಅದನ್ನ ಹಂಚು ಸಲುವಾಗಿ ನಾವೇನು ಹೇಳ್ರಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತ್ರಿ, ರೈಟ್? ಅಂಡರ್ಸ್ಟುಡ್ ನಾ? ದೀಸ್ 3 ಥಿಂಗ್ಸ್ ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ಫಸ್ಟ್ ಒನ್, meaning of sacrifice ratio, right? Second one is that is difference or formula of sacrifice ratio. And third one, need for calculation of sacrifice ratio. ಈ ಕ್ಲಾಸ್ ದಾಗ ಇವು 3 ಕಾನ್ಸೆಪ್ಟ್ ಅಷ್ಟು ನೆನಪಿಟ್ಕೋರಿ. ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಮೊದಲನೇ, ಫಸ್ಟ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಆಗುತ್ತೆ, ಎಷ್ಟು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ? ಎಸ್, we need to calculate 2 ratios at the time of admission of partner. First one is sacrifice ratio, second one is new profit sharing ratio or new ratio. In that first one is sacrifice ratio, in that meaning of sacrifice ratio and need for calculation of sacrifice ratio, that you all studied in this session. So you please once again read this and just make it clear. If you have anything queries of this, we can discuss in next class, right? So until then, thank you everyone.